ಬಹುಶಃ ಮುಂದೆ ಅದೇನೇನು ಅಲ್ಲೋಲ ಕಲ್ಲೋಲ ಆಗ್ತದೋ ಈ ರಾಜ್ಯದಲ್ಲಿ ಸರ್ಕಾರದ ಒಳಗಡೆ ಏನು ಹಲವಾರು ಭಿನ್ನಾಭಿಪ್ರಾಯಗಳು ಹಲವಾರು ತಂಡಗಳು ಒಳಗಡೆನೆ ಬುಗುಲೆದ್ದಿದೆಯಲ್ಲ, ಮುಂದೆ ಏನೇನಾಗ್ತದೋ ಏನೋ ಕಾದ್ ನೋಡೋದನ್ನ. ನಾನು ಅದ್ರ ಬಗ್ಗೆ ಈಗೇನು ಚರ್ಚೆ ಮಾಡೋದು. ಸಿಎಂ ಅವರು ಹೋದ ಅವಧಿಗಿಂತಲೂ ಈ ಅವಧಿಯಲ್ಲಿ ಬದಲಾಗಿದ್ದಾರೆ, ಮತ್ತೆ 3 ಪವರ್ ಸೆಂಟರ್ಗಳಿದಾವೆ ಅಂತ ಹೇಳಿ ಹೇಳಿದ್ದಾರೆ. ಯಾವ ರೀತಿ ಬದಲಾಗಿದ್ದಾರಂತೆ ಅದೇ ನನಗೂ ಅರ್ಥ ಆಗಿಲ್ಲ. ಅಂದ್ರೆ ಹಿಂದೆ ಇದ್ದಂತ ಸಿದ್ದರಾಮಣ್ಣನ್ಗೂ ಈ ಬಾರಿ 2ನೇ ಬಾರಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಣ್ಣನಲ್ಲೂ ಒಂದು ಬದಲಾವಣೆ ಕಂಡಿದ್ದಾರಂತ ಮಂತ್ರಿಗಳೇನೆ. ರಾಜ್ಯದ ಜನತೆನೂ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರವೇ, ಅದರಲ್ಲೇನು ಅನುಮಾನ ಇಲ್ಲ. ಈಗ ಇತ್ತೀಚೆಗಷ್ಟೇ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು We at East Point Group of Institutions offer a wide range of courses that provide limitless opportunities, building skills over 2 decades. ಆರ್ಥಿಕ ತಜ್ಞರು ಸಿದ್ದರಾಮಣ್ಣ ಅವರು 4.5 ಲಕ್ಷ ಕೋಟಿ ದೊಡ್ಡ ಗಾತ್ರದ ಬಡ್ಜೆಟ್ ಅನ್ನ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಹೇಳಿದ್ರು. ಬಡ್ಜೆಟ್ ಏನು ಕೊಟ್ಟಿದ್ದೀರಾ ಸರಿ, ದೊಡ್ಡ ಗಾತ್ರದ ಬಡ್ಜೆಟ್ ಕೊಡ್ಲಿಕ್ಕೆ ನಮ್ಮ ರಾಜ್ಯದ ಜನರ ಸಂಪತ್ತಿನ ಹಣ ಜೊತೆಗೆ ನಮ್ಮ ರಾಜ್ಯ ಇವತ್ತು ಬಹಳ ಸಮೃದ್ಧವಾಗಿರ್ತಕ್ಕಂಥ ರಾಜ್ಯ. ಆ ನಿಟ್ಟಿನಲ್ಲಿ 4.5 ಲಕ್ಷ ಕೋಟಿ ಬಡ್ಜೆಟ್ ಕೊಟ್ಟಿರ್ಬೋದು. ಬಟ್ ಸಾಲ ಎಷ್ಟಾಗಿದೆ, ಸಾಲ ಎಷ್ಟು ಮಾಡಿದ್ದಾರೆ? ಗ್ಯಾರಂಟಿಗಳಿಗೆ ಇವರು ಪ್ರತಿ ವರ್ಷ 55,000 ಕೋಟಿ ಹಣಕಾಸನ್ನ ಹೊಂದಿಸಬೇಕಾಗ್ತದೆ. ಗ್ಯಾರಂಟಿಗಳಿಗೆ ಅವರು ಕೊಡ್ಲಿಕ್ಕೆ ದುಡ್ಡಿಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದು ನೀವು ಕೇಳದೆ ಬೇಡ. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದರು, ಯಾದಗಿರಿನಲ್ಲಿ ಓಪನ್ ಸಭೆನಲ್ಲಿ ಸಮಾವೇಶದಲ್ಲಿ 13,000 ಕೋಟಿ ಕೊಟ್ಟಿದ್ದೀನಿ ಅಂದ್ರು. ಕೆಕೆಆರ್ಡಿಬಿ ಕಡೆಯಿಂದ ಕ್ರಿಯಾ ಯೋಜನೆ ಕಡೆಯಿಂದ 13,000 ಕೋಟಿ ಕೊಟ್ಟಿದ್ದೀನಿ ಅಂದ್ರು. 13,000 ಕೋಟಿ ಕೊಟ್ಟಿದ್ರೆ ಅದಕ್ಕೆ ಒಂದು ವೈಟ್ ಪೇಪರ್ ಅಲ್ಲಿ ಇವತ್ತೇನಾದ್ರೂ ಅದನ್ನ ಹೊರಡಿಸ್ಲಿಕ್ಕೆ ಸಾಧ್ಯವಾ? ಎಲ್ಲೋಗಿದೆ 13,000 ಕೋಟಿ? ಯಾವ 13,000 ಕೋಟಿ? ಎಷ್ಟು ಸಾವಿರ ಕೋಟಿ? ಹೊರಡಿಸಿ ಒಂದು ಶ್ವೇತಪತ್ರ ನಿಮ್ಮ ಹತ್ರ ಇರಬೇಕಲ್ವಾ? ಎಲ್ಲಿ ಯಾವ ರಸ್ತೆ ಅಭಿವೃದ್ಧಿ ಕೊಟ್ಟಿದ್ದೀರಿ? ಅದೆಂಥದ್ದು ಆಸ್ಪತ್ರೆ ಕಟ್ತೀನಿ, ಆಸ್ಪತ್ರೆ ನಿರ್ಮಾಣ ಮಾಡ್ತೀನಿ ಅಂತ ರಾಯಚೂರಲ್ಲಿ ಭಾಷಣ ಮಾಡಿದ್ದಾರೆ. ನಾನು ಈಗ ತಾನೇ ಹೇಳದ್ನಲ್ಲ, ಡಾಕ್ಟರ್ಗಳಿಗೆ ನೌಕರರಿಗೆ ಇವತ್ತು ಕೊಡ್ಲಿಕ್ಕೆ ಸಂಬಳ ಎಲ್ಲ ಇವತ್ತು ಸರ್ಕಾರಿ ನೌಕರರುಗಳೇ ಆ ಪರಿಸ್ಥಿತಿ ಇದೆ ಇವತ್ತು. ನನಗೇನು ಗೊತ್ತಣ್ಣ, ಸರ್ಕಾರ ನಡೆಸ್ತಾ ಇರೋರು ಅವರು ಮುಖ್ಯಮಂತ್ರಿಗಳು ಹೇಳಿದ್ರು. ಇದು ಕೇಂದ್ರ ಸರ್ಕಾರದ ಮೇಲೆ ಸುಳ್ಳು ಹೇಳ್ತಕ್ಕಂಥದ್ದು, ಆಪಾದನೆ ಮಾಡ್ತಕ್ಕಂಥದ್ದು ಬೇಡ. ಇತ್ತೀಚೆಗೆ 16 ಫೈನಾನ್ಸ್ ಕಮಿಟಿ ವಿಚಾರದಲ್ಲೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನಾದರೂ ಅವರು ಆ 16 ಫೈನಾನ್ಸ್ ಕಮಿಟಿ ಡೆಲ್ಲಿಲಿ ಹೋಗ್ಬಿಟ್ಟು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂತಿದ್ರಲ್ಲ, ಸಿದ್ದರಾಮಣ್ಣ ಅವರು ಇದ್ರಣ್ಣ ಅಲ್ಲಿ. ಕೇಂದ್ರ ಸರ್ಕಾರನ ಇವತ್ತು ಎಷ್ಟು ಅವರ ಪರಿಗಣನೆಗೆ ತಗೊಂಡಿದ್ದಾರೆ. ಯಾಕಂದ್ರೆ ನಾನೊಂದು ಮಾತು ಹೇಳ್ತೀನಿ, ಕುಮಾರಣ್ಣ ಅವರು 18ರಲ್ಲಿ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಜೊತೆ ಮಾಡಿದ್ರು. ಆಗ ಕುಮಾರಣ್ಣ ಅವರು ಇಲ್ಲಪ್ಪ ನಾನು ಕಾಂಗ್ರೆಸ್ ಜೊತೆ ಮಾಡಿದ್ದೀನಿ ಅಂದ್ಬಿಟ್ಟು ಬಿಜೆಪಿ ಜೊತೆ ಆಗ್ಲಿ ಕೇಂದ್ರದ ಜೊತೆ ಆಗ್ಲಿ ವೈರತ್ವವನ್ನ ಬೆಳೆಸಲಿಲ್ಲ. ಅದ್ರ ಬದಲಾಗಿ ಪ್ರೀತಿ ವಿಶ್ವಾಸದಿಂದ ಒಂದು ಹೊಂದಾಣಿಕೆಯಿಂದ ಹೋದ್ರು. ಇಂಟರ್ನಲ್ಲಿ ಅವರು